Namaste students, how are you all? I hope all are safe. Students, today I am going to introduce money chapter. So in the second standard you have already learnt money concept. So and then we can using the money, so buy the things. So by using the vegetables, using the purchase items, okay, everything we can using the money you have using the money. ಓಕೆ ಏನೇ ಬೇಕಂದ್ರೂ ಕೂಡ ನಾವು ಮನಿಯಿಂದನೇ ಯೂಸ್ ಮಾಡಿ ತಗೊಳ್ತೀವಿ ಓಕೆನಾ. ಸೊ ಯಾವುದೋ ಒಂದು ಐಟಮ್ಸ್ ಬೇಕು ಪರ್ಚೇಸ್ ಮಾಡ್ಬೇಕಂದ್ರೆ ದುಡ್ಡಲ್ಲಿ ಜೋಬಲ್ಲಿ ದುಡ್ಡು ಇರಲೇಬೇಕು. ಓಕೆ ಸೊ ಮನಿ ಸೊ ಸೊ 1 rupee equal to how much paisa? So money has to be separated. So in Indian currency we can using rupees and paisa. So Indian currency ಹೆಂಗ್ ರೆಪ್ರೆಸೆಂಟ್ ಮಾಡ್ತಿದ್ವಿ, ರುಪೀಸ್ ಅಂಡ್ ಪೈಸಾ ಅಂತ ಮಾಡ್ತೀವಿ. ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಯೂಸ್ ಮಾಡ್ತಾರೆ. ಅಮೆರಿಕದಲ್ಲಿ ಡಾಲರ್ಸ್. ಓಕೆ ಸೊ ವಿ ಕ್ಯಾನ್ ಯೂಸಿಂಗ್ ದ ಡಿಫರೆಂಟ್. ನೆಕ್ಸ್ಟ್ ಯೋ ಮನಿ. ಸೊ ನಮ್ಮ ಇಂಡಿಯಾದಷ್ಟೇ ತಿಳ್ಕೊಳ್ಳೋಣ ಸಾಕು, ಬೇರೆ ಬೇರೆ ಕಂಟ್ರೀಸ್ ಬೇಡ, ಜಸ್ಟ್ ಇಂಡಿಯಾದ ತಿಳ್ಕೊಳ್ಳೋಣ. ಸೊ ಓಕೆ ಸೊ ಮನಿ, ಸೊ ವಿ ಕ್ಯಾನ್ ಯೂಸಿಂಗ್ ಕಾಯಿನ್ಸ್, ದೆನ್ ನೋಟ್ಸ್. ಓಕೆ ಇಂಡಿಯನ್ ಕರೆನ್ಸಿಲಿ ಏನೇನಿರುತ್ತೆ? ಸೊ ಗುರುಜಿ ಇಂಡಿಯನ್ ಕರೆನ್ಸಿಲಿ ನೋಟ್ ನಂಬರ್ ಬರ್ದಿರ್ತಾರೆ, ನೆಕ್ಸ್ಟ್ ನಂಬರ್ ನೇಮ್ ಬರ್ದಿರ್ತಾರೆ, ನೆಕ್ಸ್ಟ್ ಒಬ್ಬರು ಫೋಟೋಗ್ರಫಿ ಇರುತ್ತೆ, ಯಾರ್ದು ಫೋಟೋ ಇರುತ್ತೆ, ಮಹಾತ್ಮ ಗಾಂಧೀಜಿ ಫೋಟೋ ಇರುತ್ತೆ, ದೆನ್ ಹೂ ಈಸ್ ರೆಪ್ರೆಸೆಂಟೆಡ್, ಹೂ ಈಸ್ ದ ಗಿವನ್, ಯಾರು ಕೊಡ್ತಾರೆ ಮನಿನ? ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟ್ ಔಟ್ ಮಾಡುತ್ತೆ. ಸೊ ದಿಸ್ ಇಸ್ ಯು ಹ್ಯಾವ್ ಆಲ್ರೆಡಿ ನೋ ದೀಸ್ ಪಾಯಿಂಟ್ಸ್ ಇನ್ ದ ಸೆಕೆಂಡ್ ಸ್ಟ್ಯಾಂಡರ್ಡ್. ಈ ತರ ಪಾಯಿಂಟ್ಸ್ ಗಳೆಲ್ಲ ತಿಳ್ಕೊಂಡಿದ್ದಾರೆ. ಓಕೆ ಗುರುಜಿ ಯಾವ್ಯಾವ ಕಲರ್ ಇರ್ತವೆ ನೋಟ್ಸು? ಗುರುಜಿ 5 rupees ನೋಟು ಈಗ ಬ್ಯಾನ್ ಆಗಿದೆ, ಮೇ ಬಿ ಕಾಯಿನ್ಸ್ ಓನ್ಲಿ. ಸೊ ಕಾಪರ್ ಕಲರ್, ಸೊ ಕಾಪರ್ ಆರ್ ಇಟ್ ಈಸ್ ಓಕೆ ತಾಮ್ರ, ಇದು ಈ ತರ. ಸೊ ಓಕೆ ಗೋಲ್ಡ್ ಕಲರ್, ಸೊ ನಾಟ್ ಕಂಪ್ಲೀಟ್ ಟು ಗೋಲ್ಡ್. ಓಕೆ ಸೊ ಕಾಯಿನ್ಸ್ 10 rupees ಕಾಯಿನ್ಸ್, ಬಿಗ್ಗೆಸ್ಟ್ ಕಾಯಿನ್ ಈಸ್ 10 rupees ಕಾಯಿನ್. ನೆಕ್ಸ್ಟ್ 5 rupees ನೋಟ್, 10 rupees ನೋಟ್, 20 rupees note, 50 rupees blue color. Next 100 rupees note. So this time it has to be using light pink, purple color, light purple color. Next 2000 rupees pink color. Next 5 is stain gray color, stone gray color in this 500 rupees note. So these are the dummy notes. Okay, so you have using the ಒರಿಜಿನಲ್ ನೋಟ್ಸ್ ಯು ಹ್ಯಾವ್ ಆಲ್ರೆಡಿ ಸೀನ್. ನೀವು ನೋಡಿರ್ತೀರ ಮನೆಯಲ್ಲಿ, ಅಪ್ಪ ಅಮ್ಮ ಹತ್ರ ಎಲ್ಲ ನೋಡಿರ್ತೀರ. ಸೊ ಅಮೌಂಟ್ಗಳೆಲ್ಲ ನೋಡಿರ್ತೀರ. ಓಕೆ ದಿಸ್ ಈಸ್ ದ ಮನಿ. ಸೊ ವಾಟ್ ಈಸ್ ಮೆಂಟ್ ಬೈ ಸೊ 1 rupee equal to how much paisa? 1 rupee ಎಷ್ಟು ಪೈಸಾ ಇರ್ತವೆ? 100 paisa. 1 rupee equal to 100 paisa. So we know that 1 rupee equal to 100 paisa. So Guruji, what is the symbol of rupees? This is the symbol. Guruji, inna ರೀತಿ ತೋರಿಸ್ತೀವಿ rupees symbol ಅನ್ನ RS ಅಂತ ತೋರಿಸ್ತೀವಿ. So this is the symbol of rupees. Paisa, so it is P for paisa. P for paisa. Paise or paisa. So we can express paise or paisa. P for paisa. RS means rupees. Okay, short form we can using that. Okay, so ಇವನ್ನೆಲ್ಲ ಕಾನ್ಸೆಪ್ಟ್ ನೀವು ತಿಳ್ಕೊಳ್ಳೋಕ್ಕಿಂತ ಸ್ವಲ್ಪ ಕ್ವಶನ್ಸ್ ಗಳನ್ನ ಅಬ್ಸರ್ವ್ ಮಾಡ್ಕೊಂಡು ಒಂದೊಂದು ಕ್ವಶನ್ಸ್ ಅನ್ನ ನೋಡ್ಕೊಳ್ತಾ ಹೋದ್ರೆ ಸೊ ಇಂಟ್ರೊಡಕ್ಷನ್ ಕರೆಕ್ಟ್ ಆಗಿ ಸಿಗುತ್ತೆ. ಓಕೆ ಸೊ ನೀವು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಕಲ್ತಿದ್ದೀರಾ ಮನಿ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ನಂಬರ್ ನೇಮ್ ಕಲ್ತಿದ್ದೀರಾ. ದೆನ್ ಯು ಕ್ಯಾನ್ ಯೂಸಿಂಗ್ ಟು ಪಾಯಿಂಟ್ ಅನ್ನು ಇಟ್ಬಿಟ್ಟು ಪೈಸನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಾ. ಸೊ ದಟ್ ಇಸ್ ಆಲ್ಸೋ ಯು ಹ್ಯಾವ್ ಟು ಲರ್ನ್ ಇನ್ ದ ಸೆಕೆಂಡ್ ಸ್ಟ್ಯಾಂಡರ್ಡ್. ಮತ್ತೆ ವಿತ್ ರೈಟ್ ದ ನಂಬರ್ ನೇಮ್ ಆಲ್ಸೋ ಶಾರ್ಟ್ ಫಾರ್ಮ್. ಓಕೆ ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಲರ್ನ್. ಓಕೆ ಒನ್ಸ್ ಅಗೇನ್ ರೀಕಾಲ್ ದ ಕಾನ್ಸೆಪ್ಟ್, ಒಂದೊಂದೇ ಹೇಳ್ಕೊಳ್ತಾ ಹೋಗ್ತೀನಿ. ಸೊ ವಿತ್ ದ ಹೆಲ್ಪ್ ಆಫ್ ಯುವರ್ ಕ್ವಶನ್ಸ್. ಓಕೆ ಹಂಗೆ ಕ್ವಶನ್ಸ್ ಆನ್ಸರ್ ಮಾಡ್ಕೊಳ್ತಾ ಹೋಗೋದು, ಹಂಗೆ ನಿಮ್ಮ ಕಾನ್ಸೆಪ್ಟ್ ಅನ್ನು ಕೂಡ ರೀಕಾಲ್ ಮಾಡ್ದಂಗೆ ಆಗುತ್ತೆ. ಓಕೆ ಸೊ ಲುಕ್ ಅಟ್ ದಟ್ ಮನಿ. ವಿ ನೋ ದಟ್ dash 50 paisa coins make 1 rupee. Okay, how many 50 paisa coins make 1 rupee? Okay, 50 paisa. ಸೊ ಇಲ್ಲಿ ಆಲ್ರೆಡಿ ಇದೀನಿ 1 ರೂಪಿ ಈಕ್ವಲ್ ಟು 100 ಪೈಸಾ ಅಂತ ಹೇಳಿದ್ದೀನಿ. 100 ಪೈಸಾದಲ್ಲಿ ಎಷ್ಟು 50 ಪೈಸಾ ಕಾಯಿನ್ಸ್ ಬರ್ತವೆ? ಓಕೆ 150 ಪೈಸಾ, ನೆಕ್ಸ್ಟ್ ಅನದರ್ 50 ಪೈಸಾ, 2 50 ಪೈಸಾ, 50 50 100, 50 50 100. ಸೊ 0 plus 0 0, 5 plus 5 10. So we have get 1 and 250 paises. Only 250 paisa coins make 1 rupee. Is it right? Yes. So I will write the answer 250 paisa coins. Okay. Then there are dash 20 paisa coins in a rupee. In a 1 rupee. In a rupee or 1 rupee. In a rupee. In a 1 rupee. 1 rupee ಗೆ 20 ಪೈಸಾ ಕಾಯಿನ್ಸ್ ಎಷ್ಟು ಬರ್ತವೆ? 20 ಪೈಸಾ ಕಾಯಿನ್ಸ್. ಓಕೆ 20 ಪೈಸಾ ಕಾಯಿನ್ಸ್ ಅನ್ನು ಮಲ್ಟಿಪ್ಲೈ ಮಾಡಿ 20 ಟೇಬಲ್ ಚೆಕ್ ಮಾಡ್ರಿ. 20 ಟೇಬಲ್ 21 ದ 20, 22 ದ
40, 23 the 60, 24 the 40, 25 the 80. Okay, 24 the 40, 25 the 100. Okay, 20 even the 20, 22 the 40, 23 the 60, 24 the 40, 24 the 80, 26 the 25 the 100, 25 the 100. So totally 5 coins. Can we divide the number? Yes. Okay, using that 25 the 100, 100 paisa we have to get. 20 paisa na 5 times multiply ಮಾಡಿದ್ರೆ, so look at that, 20 paisa na multiply 5 ಮಾಡಿದ್ರೆ, so 5 0 the 0, 5 to the 10, 100 paisa, 100 paisa. So okay, so we have 520 paisa coins make 1 rupee, so we should write 520 paisa coins. ನೀವು 100 rupees ಅಲ್ಲೇ ಫೈಂಡ್ ಔಟ್ ಮಾಡ್ತೀರಿ, 100 rupees ಅಲ್ಲೇ ಮೈಂಡ್ ಅಲ್ಲಿ ಇಟ್ಕೊಂಡು ಚೆಕ್ ಮಾಡ್ತಾ ಬನ್ನಿ. ಓಕೆ, 100 ಪೈಸನೇ ನೆನ್ಪಿಟ್ಕೊಡ್ರಿ. ಓಕೆ, ನೆಕ್ಸ್ಟ್ 3 5 rupee notes make how much rupees? 3 5 rupees notes, 3 5 rupees notes ಎಷ್ಟಾಯ್ತು? 3 5 rupees notes ನಾನು ಆಗ್ಲಿ ತೋರಿಸಿದೆ ಡಮ್ಮಿ ನೋಟ್ಸ್ ಅನ್ನ. ಎಸ್, okay, this is the 5 rupees note. So 5 5 5, 3 notes are there. Total how much money? 5 plus 5 10, 10 plus 5 15, 10 plus 5 15 rupees. Next 5 2 rupee notes, 5 2 rupee note make a dash rupees note. Okay, so 2 rupees note 5 bandre, 2 rupees notes 2 rupees 5, 2 2 2 2 2 rupees 5 add ಮಾಡ್ಬೇಕು. Okay, 2 plus 2 4, 4 plus 2 6, 6 plus 2 8, 8 plus 2 10. So 10 rupees note ಇದೆಯಾ? Yes, exactly. Yes, 10 rupees note ಇದೆ, 10 rupees note ಇದೆ. Yes. Now next one, ಗುರುಜಿ ನೆಕ್ಸ್ಟ್ ಯಾವ್ದಿದೆ ಆನ್ಸ್ ಕ್ವಶನ್? 5 rupees ಒಂದಿದೆ, 50 rupees ಒಂದಿದೆ, 60 rupees ಒಂದಿದೆ. ಹೆಂಗ್ ಮಾಡಿ? ಈಗ ಆಡ್ ಮಾಡ್ಬೇಕು. 50 rupeesಗೂ 10 rupees ಆಡ್ ಮಾಡ್ಬೇಕು ಈಗ. ಓಕೆ, ಒಂದೊಂದೇ ಆಡ್ ಮಾಡ್ತಾ ಹೋಗ್ಬೇಕು. Okay, 50 rupees. Okay, first 50 rupees, next 10 rupees, next 5 rupees, 5 65. Yes, so we have get the answer 65 rupees. Okay, 65 rupees. Next 30 rupees minus 15 paisa, 30 paisa minus 15 paisa. Can you find out the answer? Okay, 30 paisa minus 15 paisa, so cancel that. So 0 is not less 5, take the carry, it is 10, 10 less 5, 5, 2 less 1, 1, 15 paisa. How much it is? 15 paisa. Next, ಗುರುಜಿ 25 ಪೈಸಾ ಇದೆ, ಸೊ ನಾನು ಎಷ್ಟು ಆಡ್ ಮಾಡಿದ್ರೆ 45 ಪೈಸಾ ಆಗುತ್ತೆ? ಕರೆಕ್ಟಾಗಿ ಆಡ್ ಮಾಡಬೇಕು. ಸೊ ಕರೆಕ್ಟಾಗಿ ನೋಡ್ಕೋಬೇಕು. ಓಕೆ, ಇದನ್ನ ಸಪ್ರೇಟ್ ಮಾಡ್ಕೊಂಡ್ಬಿಟ್ರೆ ಬಹಳ ಈಸಿ ಆಗುತ್ತೆ. ಓಕೆ, 45 ಪೈಸಾ ಅಲ್ಲಿ 45 ಪೈಸಾ ಆಗ್ಬೇಕು ನನಗೆ, ಟೋಟಲ್ 45 ಪೈಸಾ ಆಗಬೇಕು. ಎಷ್ಟಿದೆ? 25 ಪೈಸಾ ಇದೆ. ಇನ್ನು ಎಷ್ಟು ಆಡ್ ಮಾಡಿದ್ರೆ ನನಗೆ 45 ಪೈಸಾ ಬರುತ್ತೆ? ಓಕೆ, 5 ಲೆಸ್ 5 0, 4 ಲೆಸ್ 2 2, 20 ಪೈಸಾನ ಆಡ್ ಮಾಡಿದ್ರೆ 45 ಪೈಸಾ ಬರುತ್ತೆ. ಸೊ 25 ಪೈಸಾ ಇದೆ, ಮತ್ತೆ 20 ಪೈಸಾನ ಆಡ್ 25 ಪೈಸಾ ಇದೆ, 20 ಪೈಸಾ ಮತ್ತೆ ಆಡ್ ಮಾಡಿದ್ರೆ 45 ಪೈಸಾ ಸಿಗುತ್ತೆ. ಓಕೆ, ನೆಕ್ಸ್ಟ್ 5 coins of 20 paisa, 5 coins of 20 paisa together is equal to how much? 5 coins of 20 paisa together. Same ಅದೇ ಕ್ವಶನ್ ಬಂತಲ್ವಾ? wait that. Yes. Okay, yes, is it right? Same question ಅದೇ ಇದೆ, ರಿಪೀಟ್ ಆಗಿದೆ ಅಷ್ಟೇ. ಓಕೆ, ಕ್ವಶನ್ ರಿಪೀಟ್ ಆಗಿದೆ. Then using that 520 paisa, 520 paisa, 20 paisa 1 time, 20 paisa 2 time, 20 paisa 3 time, 20 paisa 4 time, 20 paisa 5 time. So paisa 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 paisa. Okay, so first add 520 paisas. 0, 2 plus 2 4, 4 plus 2 8, 8 plus 2 10. Okay, 4 plus 2 6, 6 plus 2 8, 8 plus 2 10, 100 paisa. 100 paisa equal to how much rupee? 1 rupee. So it is equal to 1 rupee coin. Next, 5 rupee equal to dash paisa. 5 rupee equal to
dash paisa. Guruji, 1 rupee equal to 100 paisa, 2 rupee equal to 200 paisa, 3 rupee equal to 300 paisa, 400 rupees, 4 rupees equal to 400 paisa, 5 rupees equal to how much? 500 paisa. Use it now. So you know that 1 rupee equal to 100 paisa. Is it right? 2 rupee equal to 200 paisa. Okay. 5 rupee equal to 500 paisa. What is that? 500 paisa. 500 paisa. Next, the last one question. The last one question. Okay. So what is the last one question? We get dash 50 rupees notes from 100 rupee note. How many 50 rupees notes? So we have get 100. So 50 rupees notes ಎಷ್ಟು ಬರಬೇಕು? 250 rupees notes ಇದ್ರೆ, so we have get 100 rupees note. Is it right? 250 rupees, 150, 50, again 50, 100. So we can add 250. We get 250 rupees notes from 100 rupee note. So we have get so 200. This is the introduction of money. This is the introduction of money. Okay. Now in the another one, find the sum of and find the difference. Find the sum and find the difference. So money, so rupees and paisa ಕೊಟ್ಟಿರ್ತಾರೆ. ಸೊ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡಬೇಕು. ಓಕೆ, ಸಪ್ರೇಟ್ ಮಾಡ್ಕೊಳ್ಳೋದು. ರುಪೀಸು ಪೈಸಾನ ಸಪ್ರೇಟ್ ಮಾಡ್ಕೊಂಡು ಅಡಿಷನ್ ಸಬ್ಟ್ರಾಕ್ಷನ್ ಮಾಡೋದು. ಓಕೆ, ಸೊ ಇಟ್ ಇಸ್ ವೆರಿ ವೆರಿ ಈಸಿ. ಓಕೆ, ಜಸ್ಟ್ ಐ ವಿಲ್ ಗೋ ಫಾರ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ಮನಿ. Okay, now look at the board. I have written find the sum and find the difference between. Guruji, ನೀವು ಹೇಳಿದ್ರೆ ಆಗ್ಲೇ 1 ರೂಪಾಯಿ equal to 100 ಪೈಸಾ, ನಂಬರ್ ನೇಮಿಂಗ್ ಬರಿತೀವಿ, ಎಲ್ಲ ಬರಿತೀವಿ. ಸೊ ಗುರುಜಿ, ಯಾವುದು ಪೈಸಾ ರುಪೀಸು ಸಿಂಬಲ್ ಹೆಂಗ್ ಗೊತ್ತಾಗುತ್ತೆ? ರುಪೀಸ್ ಸಿಂಬಲ್ ಆಲ್ರೆಡಿ ಹೇಳಿದ್ದೀನಿ, ಪೈಸಾ ಸಿಂಬಲ್ ಹೇಳಿದ್ದೀನಿ. ಗುರುಜಿ, ಇಲ್ಲಿ 115.15 ಪೈಸಾ ಅಂತಿದೆ. ಓಕೆ, ಸೊ ಗುರುಜಿ, ಯಾವುದು ಪಾಯಿಂಟ್ ಆದ್ಮೇಲೆ ಇದು ರುಪೀಸ್? ಯಾವುದು ಪಾಯಿಂಟ್ ಬಿಫೋರ್ ನಂಬರ್, ದಟ್ ಈಸ್ ರುಪೀಸ್. ಓಕೆ, ಪಾಯಿಂಟ್ ಆಫ್ಟರ್ ದಟ್ ಇಟ್ ಈಸ್ ಪೈಸಾ. ಇದು ನೆನಪಿರ್ಲಿ. ಓಕೆ, ಸೊ ಕೀಪ್ ಇನ್ ಮೈಂಡ್. ಸೊ ಯಾವ್ದು ರುಪೀಸು ಯಾವ್ದು ಪೈಸಾ ಅಂತ ನೀಟಾಗಿ ನೋಡ್ಕೋಬೇಕು. ಓಕೆ, ಸೊ ಪಾಯಿಂಟ್ ಬಿಫೋರ್ ಇರ್ತಕ್ಕಂಥ ನಂಬರು ರುಪೀಸು, ಪಾಯಿಂಟ್ ಆದ್ಮೇಲೆ ಬರ್ತಕ್ಕಂಥ ನಂಬರು, ಸೊ ದಟ್ ಇಸ್ ಪೈಸಾ. ಓಕೆ, ಫಸ್ಟ್ ಅಡಿಷನ್ ಸಬ್ಟ್ರಾಕ್ಷನ್ ಬಂದಾಗ ಏನ್ ಮಾಡ್ಬೇಕು? ಅಡಿಷನ್ ಇಟ್ ಇಸ್ ನೋ ಪ್ರಾಬ್ಲಮ್. ಸೊ ಫಸ್ಟ್ ರುಪೀಸ್ ಅಂಡ್ ಪೈಸಾ ಸಪ್ರೇಟ್ ಮಾಡ್ಕೋಬೇಕು. ಓಕೆ, ಪುಟ್ ದ ಪಾಯಿಂಟ್. ಸೊ ರುಪೀಸ್ ಅಂಡ್ ಪೈಸಾ. ಸೊ ರುಪೀಸ್ ಎಷ್ಟಿದೆ? 115. 115 ಪಾಯಿಂಟ್. ನೆಕ್ಸ್ಟ್ 15 ಪೈಸಾ. ಈ ರೀತಿ ಸಪರೇಟ್ ಒಂದೊಂದು ನಂಬರ್ನ ಕರೆಕ್ಟ್ ಆಗಿ ಬರ್ಕೋಬೇಕು. ದೆನ್ ಸೊ ಅನದರ್ ನಂಬರ್ ಇಸ್ 206 rupees. 206 rupees ಪಾಯಿಂಟ್ 55 ಪೈಸಾ. ಅರೇಂಜ್ ಮಾಡ್ಕೋಬೇಕು ಈ ರೀತಿ. ನೆಕ್ಸ್ಟ್ ಸೊ ಇದು ಕೂಡ ಅಷ್ಟೇ, ಫಸ್ಟ್ ಅರೇಂಜ್ ಮಾಡ್ಕೋಬೇಕು. ಫಸ್ಟ್ ಹೆಂಗ್ ಮಾಡ್ಕೋಬೇಕು? ರುಪೀಸ್ ಅಂಡ್ ಪೈಸಾ. ಓಕೆ, ರುಪೀಸ್ ಅಂಡ್ ಪೈಸಾ. ಸೊ ಫಸ್ಟ್ ಯಾವ್ದಿದೆ? 330 rupees 22 paisa. Next 116 rupees 82 paisa. ನೀಟಾಗಿ ಈ ರೀತಿ ಮಾಡ್ಕೋಬೇಕು. ಸೊ ಪೈಸಾ ಸಪ್ರೇಟು, ರುಪೀಸ್ ಸಪ್ರೇಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಅಡಿಷನ್ vertical, you should write the vertically, you have to arrange it. Then what is the next step you can do for addition or subtraction? Okay, so find the sum is there given, so we can do for the addition. 5 plus 5, what is that? 5 plus 5 10, 1 carry. 5 plus 1 6, 6 plus 1 7, put the point. Now 5 plus 6 11, 1 carry. 1 plus 1 2, 2 plus 1 3, so 321 rupees 70 paisa. This is the addition. So next one, second one, same question, do it. 2 plus 2 4. First we can add paisa, then afterwards we can go for rupees. Okay, 2 plus 2 4, 8 plus 2 10, 1 carry. So Guruji, paisa mugitu, nan rupees ಕೊಟ್ಬಿಟ್ಟೆ ಕ್ಯಾರಿನ. Okay, because ಅಲ್ಲಿ ಪೈಸಾ ಯಾವ ಸಿಂಬಲ್ ನೆಕ್ಸ್ಟ್ ನಂಬರ್ ಯಾವ್ದು ಇಲ್ಲ, so I will give to the rupees. Okay, 6 plus 1 7, 3 plus 1 4, 3 plus 1 4, 447 rupees 04 paisa.
ನೆಕ್ಸ್ಟ್ ಡಿಫ್ರೆನ್ಸ್ ಬಂದಾಗ ಏನ್ ಮಾಡಬೇಕು, ಸಬ್ಟ್ರಾಕ್ಷನ್ ಬಂದಾಗ ಏನ್ ಮಾಡಬೇಕು, ಫಸ್ಟ್ ಬಿಗ್ಗರ್ ಮನಿ ಫಸ್ಟ್ ತಗೋಬೇಕು. ಫಸ್ಟ್ ದೊಡ್ಡ ಅಮೌಂಟ್ ಯಾವ್ದಿದೆ, ದೊಡ್ಡ ನಂಬರ್, ದೊಡ್ಡ ವ್ಯಾಲ್ಯೂ ಯಾವ್ದಿದೆ, ಫಸ್ಟ್ ಅದನ್ನ ಬಿಗ್ಗರ್ ನಂಬರ್ ತಗೋಬೇಕು, ಆಮೇಲೆ ಸ್ಮಾಲರ್ ನಂಬರ್ ತಗೋಬೇಕು. ಸೊ ಫಸ್ಟ್ ಏನ್ ಮಾಡಬೇಕು, ಸಪರೇಟ್ ದ ರುಪೀಸ್ ಅಂಡ್ ಪೈಸಾ. ಫಸ್ಟ್ ರುಪೀಸ್ ಅಂಡ್ ಪೈಸಾ ಫಸ್ಟ್ ಕಂಪೇರ್ ಮಾಡಬೇಕು. 124 rupees 10 ಪೈಸಾ ಇದೆ, ಇಲ್ಲಿ 92 rupees 30 ಪೈಸಾ ಇದೆ. ಯಾವ್ದು ದೊಡ್ಡದಿದೆ, ಫಸ್ಟ್ 125 rupees ದೊಡ್ಡದಿದೆ. Okay, so now take the number. So first compare to the bigger number and smaller number. So ಗುರುಜಿ ಯಾವ್ದು ದೊಡ್ಡದಿದೆ, 125 rupees ದೊಡ್ಡದಿದೆ. ಸ್ಮಾಲರ್ ಯಾವ್ದಿದೆ, 92 rupees 30 ಪೈಸೆ ದೊಡ್ಡದಿದೆ, ಸಣ್ಣದಿದೆ, ಹೌದಾ. ಸೊ ಫಸ್ಟ್ ವಿ ಕ್ಯಾನ್ ಟೇಕ್ ಟು ದ 125 rupees 10 ಪೈಸೆ, ದಟ್ ಈಸ್ ದ ಬಿಗ್ಗರ್ ವ್ಯಾಲ್ಯೂ. ಯು ಶುಡ್ ಪುಟ್ ದ ಪಾಯಿಂಟ್ 10 ಪೈಸಾ. ನೆಕ್ಸ್ಟ್ ಸ್ಮಾಲರ್ ನಂಬರ್ ಅಲ್ಲಿ ಯಾವ್ದಿದೆ, 92 rupees. ಗುರುಜಿ 92 rupees ಅಲ್ಲಿ 1 space to 100, 1 space to 10 space is 9. So we put the point 30. Subtract. Now subtract the number. Next, same that here. First, ಏನ್ ಮಾಡ್ಬೇಕು, ಸೆಕೆಂಡ್ ನಂಬರ್ ಸೇಮ್ ಅದೇ ರೀತಿ ಫಸ್ಟ್ ಬಿಗ್ಗರ್ ವ್ಯಾಲ್ಯೂ ತಗೋಬೇಕು. ಸೊ ಫಸ್ಟ್ ವಿ ಕ್ಯಾನ್ rupees and paisa separate. Taken the bigger number here, 402 rupees, here 189 rupees. Which one is bigger? 402 rupees is bigger. Point how much paisa? 66 paisa. Next, 189 rupees point 10 paisa. Now subtract. Okay. Now 0 is 0, 0. First paisa, subtract it, and then afterwards we can go for rupees. 1 is not less 3. Take the carry. It is 4. It is 11. 11 less 3, 8. Put the point. Okay. Next. ಕಾಣಿಸ್ತಾ ಇದೆಯಾ? Okay. 11 less 3, 8. Next. 4 less 2, 2. Next. 2 is not less 9. Take the carry. It is 12. 12 less 9, 3. 12. So it is 12. ಸೊ ನೀವು ಹೆಂಗ್ ಮಾಡ್ಕೋಬೇಕು, ಯೂಸ್ ಮಾಡ್ಕೋಬೇಕು, ಇವೆಲ್ಲ 12 ಇದಾವೆ. 12 ಅಲ್ಲಿ ಎಷ್ಟು ಲೆಸ್ ಮಾಡಬೇಕು, 9 ಲೆಸ್ ಮಾಡಬೇಕು. 1 2 3 4 5 6 7 8 9. ಸೊ ಇವೆಲ್ಲ ಮುಗಿದೋದ್ವು. ಸೊ ಇನ್ನು ಹೇಳಿತು 1 2 3. 1 less 1 0. So 32 rupees 80 paisa. Okay, 32 rupees 80 paisa. So now, so second one number same you can do it. So now 6 less 0, 6. 6 less 1, 1. Okay, 2 is not less 9. Take the carry. Here no number, so we can 100 place has to be cancelled. It is 3. Now put the carry. It is 10. After that it is 9. So we can go to the carry to 1 space. It is 12. Okay, now 12 less 9, 3. Now 9 less 8, 1. 3 less 1, 2. So 213 rupees 16 paisa. 213 rupees 16 paisa. Okay, today I hope all of you understand today's money concept introduction. So this is the, so ಇಲ್ಲಿ ಲಾಸ್ಟ್ ಅಡಿಷನ್ ಸಬ್ಟ್ರಾಕ್ಷನ್ ಅಷ್ಟೇ ಕಲ್ತಿದ್ರಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಡಿವಿಷನ್ ಕೂಡ ಕಲಿತೀರಿ. ಸೊ ಮನಿ ಚಾಪ್ಟರ್ ಅಲ್ಲಿ. ಸೊ ದಿಸ್ ಇಸ್ ದ ಮೇನ್ ಕಾನ್ಸೆಪ್ಟ್. ಓಕೆ, ಗೊತ್ತಿರಬೇಕು. ನಾಳೆ ನಿಮಗೆ ಪೂರ್ತಿ ಇಂಟ್ರೊಡಕ್ಷನ್ ಸ್ವಲ್ಪ ಮಾಡಿಸ್ಕೊಡ್ತೀನಿ. ಓಕೆ, until then you have to watch the video. Then so today what I'm writing in the board, that is writing the one time CW. Okay, all of you written. Students, I hope all of you understand today's class. Watch the video and improve your knowledge. Dhanyavad.